ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಲಿಕ್ಕೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಇರಬೇಕು. ಸೊ ಎಷ್ಟೋ ಸಲ ನಾವು ಚೆನ್ನಾಗಿರುವ ಆಹಾರ ತಗೊಳ್ತೀವಿ, ಬಟ್ ಆದರೂ ಕೂಡ ಜನರಲ್ಲಿ ಈ ಡೆಫಿಷಿಯನ್ಸಿ ಸಿಂಡ್ರಮ್ಸು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಅಂದರೆ ನಾವು ರೆಗ್ಯುಲರ್ಲಿ ನಾವು ತಗೊಳ್ಳುವಂಥ ಅನ್ನ ಇರ್ಬೋದು, ದೋಸೆ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು. ಸೊ ಈ ಥರ ಆಹಾರಗಳು ಚೆನ್ನಾಗಿ ತಿಂದರೂ ಕೂಡ ಎಷ್ಟೋ ಜನರಲ್ಲಿ ಇನ್ನೂ ಡೆಫಿಷಿಯನ್ಸಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸೊ ಈ ಪೌಷ್ಟಿಕಾಂಶಗಳು ಕೊರತೆ ಇದ್ದಾಗ ಬಾಡಿ ಎಷ್ಟೋ ಲಕ್ಷಣಗಳನ್ನು ತೋರಿಸುತ್ತೆ. ನೀವೇ ಅಬ್ಸರ್ವ್ ಮಾಡಿರ್ಬೋದು, ಕೆಲವರಿಗೆ ಸಡನ್ ಆಗಿ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಚರ್ಮದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಚರ್ಮ ತುಂಬ ಡ್ರೈ ಆಗೋದು, ತುರಿಕೆ ಬರೋದು, ಈ ಥರ ಸಮಸ್ಯೆಗಳು ನೀವು ನೋಡಿರ್ತೀರಾ. ಕೆಲವರಿಗೆ ತುಂಬ ಸುಸ್ತಾಗುತ್ತೆ, ಕೆಲವರಿಗೆ ಉಗುರಲ್ಲಿ ನೋಡಿದರೆ ವೈಟ್ ಸ್ಪಾಟ್ಸ್ ಡೆವಲಪ್ ಆಗಿರುತ್ತೆ, ಕೆಲವರಿಗೆ ಮಸಿಲ್ ಕ್ರ್ಯಾಂಪ್ಸ್ ಡೆವಲಪ್ ಆಗುತ್ತೆ, ಇನ್ನು ಕೆಲವರಿಗೆ ಸಡನ್ ಆಗಿ ಜಾಯಿಂಟ್ ಪೇನ್ ಡೆವಲಪ್ ಆಗುತ್ತೆ, ಕೆಲವರಿಗೆ ಬ್ರೈನ್ ಫಾಗ್, ಫುಲ್ ಕನ್ಫ್ಯೂಷನ್, ನೆನಪಿನ ಶಕ್ತಿ ಕಡಿಮೆ ಆದಂಗೆ. ಸೊ ಈ ಥರ ಎಷ್ಟೋ ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ. ಸೊ ಯೂಶಲಿ ಅದೆಲ್ಲ ಒಂದು ಡೆಫಿಷಿಯನ್ಸಿಯಿಂದ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆ್ಯಂಡ್ ನಾವು ಅದನ್ನು ಇಗ್ನೋರ್ ಮಾಡಿದರೆ ಏನಾಗುತ್ತೆ, ನಮಗೆ ಮತ್ತೆ ಮುಂದೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಮೇನ್ ಆಗಿರುವಂಥ ಕೆಲವು ವೈಟಮಿನ್ಸು, ಮಿನರಲ್ಸು, ಅದರದ್ದು ಕೊರತೆ ಬಂದರೆ ಬಾಡಿ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐರನ್. ನಿಮಗೆ ಗೊತ್ತು, ಐರನ್ ಚೆನ್ನಾಗಿರುವ ಆಹಾರಗಳು ತಗೊಂಡ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಸಿಂಥಸಿಸ್ ಚೆನ್ನಾಗಾಗುತ್ತೆ. ಸೊ ಯೂಶಲಿ ಎಷ್ಟೋ ಎಸ್ಪೆಷಲಿ ಲೇಡೀಸಲ್ಲಿ ನಾವು ನೋಡಿದರೆ ಈ ಐರನ್ ಡೆಫಿಷಿಯನ್ಸಿಯಿಂದ ರಕ್ತಹೀನತೆ ಸಮಸ್ಯೆ ಕಂಡು ಬರ್ತಾ ಇದೆ. ಸೊ ಯೂಶಲಿ ಐರನ್ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ, ಐರನ್ ಇದ್ರೆ ಮಾತ್ರ ನಾ ಹೇಳ್ದಂಗೆ ಹಿಮೋಗ್ಲೋಬಿನ್ ಸಿಂಥಸಿಸ್ ಆಗುತ್ತೆ. ಹಿಮೋಗ್ಲೋಬಿನ್ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಪ್ರತಿಯೊಂದು ಜೀವಕೋಶಗಳಿಗೂ ಈ ಆಕ್ಸಿಜನ್ ಸಪ್ಲೈ ಎಲ್ಲ ಸರಿಯಾಗುತ್ತೆ. ಸೊ ಆವಾಗ ರಕ್ತಹೀನತೆ ಸಮಸ್ಯೆ ಇದ್ದರೆ ಅಥವಾ ಐರನ್ ಡೆಫಿಷಿಯನ್ಸಿ ಇದ್ದಾಗ ಪೇಷಂಟ್ಸ್ಗೆ ಮೇನ್ಲಿ ಅನಿಸುವಂಥ ಒಂದು ಸಿಂಪ್ಟಮ್ ಏನಂದರೆ ಅವರಿಗೆ ತುಂಬ ಸುಸ್ತು ಅನುಭವ ಆಗುತ್ತೆ. ಸೊ ಸುಸ್ತು ಅನ್ಎಕ್ಸ್ಪ್ಲೈನ್ಡ್ ಆಗಿ ಸಡನ್ ಆಗಿ ಸುಸ್ತು ಡೆವಲಪ್ ಆದರೆ ಅದು ರಕ್ತಹೀನತೆ ಅಥವಾ ಐರನ್ ಡೆಫಿಷಿಯನ್ಸಿ ಆಗಿರುವಂಥ ಸಮಸ್ಯೆ ಇರ್ಬೋದು. ಅದೇ ಥರ ಕೆಲವರಲ್ಲಿ ಸಡನ್ ಆಗಿ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಅವರದ್ದು ಬೆರಳುಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಅವರದ್ದು ಉಗುರುಗಳೇನಿದೆ ಅದು ತುಂಬ ಬ್ರಿಟಿಲ್ ಆಗುತ್ತೆ, ಬೇಗ ಕಟ್ಟಾಗುವ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಿಗೆ ಸ್ಪೂನ್ ಶೇಪ್ಡ್ ಮಧ್ಯೆ ಹಿಂಗೆ ಹೊಂಡ ಆಗಿರುವಂಥ ಉಗುರುಗಳು ನೀವು ನೋಡ್ತೀರಾ, ಇದಕ್ಕೆ ನಾವು ಕೈಲೋನೇಕಿ ಅಂತ ಹೇಳ್ತೀವಿ. ಸೊ ಸ್ಪೂನ್ ಶೇಪ್ಡ್ ಆಗಿರುವಂಥ ಉಗುರುಗಳು ಕಂಡು ಬರಬಹುದು. ಇನ್ನು ಕೆಲವರಿಗೆ ತುಂಬ ಸುಸ್ತಾಗೋದು, ತಲೆಚಕ್ರ ರಿಪೀಟೆಡ್ ಆಗಿ ತಲೆಚಕ್ರ ಬರುವಂಥ ಸಮಸ್ಯೆ ಇರ್ಬೋದು. ಅವರದ್ದು ಸ್ಕಿನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಪೇಲ್ ಆಗಿರುತ್ತೆ, ಆ ರೆಡ್ನೆಸ್ ಏನು ಇರಲ್ಲ. ಇನ್ನು ಅವರದ್ದು ಸ್ಕಿನ್ ಅಥವಾ ಕಣ್ಣಿಗೆ ಸ್ಪ್ರೆಡ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ರೆಡ್ನೆಸ್, ಕೆಂಪು ಕಲರ್ ಇರಲ್ಲ, ಒಂಥರ ವೈಟ್ ಆಗಿರುತ್ತೆ. ಸೊ ಇದೆಲ್ಲ ರಕ್ತಹೀನತೆ ಅಥವಾ ಐರನ್ ಡೆಫಿಷಿಯನ್ಸಿಯನ್ನು ತೋರಿಸುತ್ತೆ. ಇನ್ನು ಇವರಿಗೆ ಕೆಲವು ಸ್ಪೆಷಲ್ ಆಗಿರುವಂಥ ಹ್ಯಾಬಿಟ್ಸ್ಗಳು ಇರ್ಬೋದು. ಅವರು ಚಾನ್ಸ್ ಸಿಕ್ಕಿದ್ರೆ ಮಣ್ಣು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಐಸ್ ತಿನ್ನೋದು, ಅಥವಾ ಚಾಕ್ ಪೀಸ್, ಈ ಥರ ಏನಾದರೂ ಡಿಫ್ರೆಂಟ್ ಆಗಿ, ಇದಕ್ಕೆ ನಾವು ಪೈಕಾ ಅಂತ ಹೇಳ್ತೀವಿ. ಸೊ ಈ ಥರ ಫುಡ್ ಹ್ಯಾಬಿಟ್ಗಳು ಕೂಡ ಅವರಿಗಿರುತ್ತೆ. ಸೊ ಈ ಥರ ಸಮಸ್ಯೆಗಳಿದ್ದರೆ, ಎಸ್ಪೆಷಲಿ ನೀವು ಮಕ್ಕಳಲ್ಲೆಲ್ಲ ನೋಡಿರ್ಬೋದು, ಅಥವಾ ತುಂಬ ಯಂಗ್ ಆಗಿರುವ ಲೇಡೀಸಲ್ಲಿ ಕೂಡ ನೀವು ನೋಡಿರ್ಬೋದು, ಅವರು ಸ್ವಲ್ಪ ಮಣ್ಣೆಲ್ಲ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಅವರಿಗೆ ಐರನ್ ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಅದು ಬ್ಲಡ್ ಟೆಸ್ಟ್, ಸಿಂಪಲ್ ಆಗಿರುವಂಥ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಆ ಥರ ಡೆಫಿಷಿಯನ್ಸಿ ಇದ್ದರೆ ಅದಕ್ಕೆ ಬೇಕಾಗಿರುವಂಥ ಆಹಾರಗಳು, ಅದಕ್ಕೆ ಬೇಕಾಗಿರುವಂಥ ಸಪ್ಲಿಮೆಂಟ್ಸ್ಗಳು ತಗೋಬೇಕಾಗುತ್ತೆ. ಕೆಲವು ಸಲ ಲ್ಯಾಕ್ಟೋಫೆರಿನ್ ಸಪ್ಲಿಮೆಂಟ್ಸ್ ಇರ್ಬೋದು, ಐರನ್ ಸಪ್ಲಿಮೆಂಟ್ಸ್ ಇರ್ಬೋದು. ನಮ್ಮ ಸೊಪ್ಪುಗಳೇನಿದೆ ಅದರಲ್ಲಿ ತುಂಬ ಚೆನ್ನಾಗಿ ಐರನ್ ನಿಮಗೆ ಸಿಗುತ್ತೆ. ಇದು ತಗೊಳ್ಳೋದ್ರಿಂದ ಈ ಐರನ್ ಡೆಫಿಷಿಯನ್ಸಿ ಏನಿದೆ ನಮಗೆ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೈಟಮಿನ್ ಅಂದರೆ ವೈಟಮಿನ್ ಡಿ. ನಮಗೆ ಗೊತ್ತು, ವೈಟಮಿನ್ ಡಿ ಸಮಸ್ಯೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ. ಎಷ್ಟೋ ಜನರಲ್ಲಿ ನಾವು ಚೆಕ್ ಮಾಡಿ ನೋಡುವಾಗ ವೈಟಮಿನ್ ಡಿ ಏನಿದೆ ತುಂಬ ಡೆಫಿಷಿಯೆಂಟ್ ಆಗಿರುತ್ತೆ. ಸೊ ಯೂಶಲಿ ನಿಮ್ಮ ವೈಟಮಿನ್ ಡಿ ಏನಿದೆ ಅಟ್ಲೀಸ್ಟ್ ಒಂದು ಅಬೌವ್ 40 ಮೇಂಟೈನ್ ಮಾಡಿದ್ರೆ ಮಾತ್ರ ನಾವು ಹೆಲ್ತಿಯಾಗಿರಲಿಕ್ಕೆ ಸಾಧ್ಯ. ಸೊ ನಮಗೆ ಗೊತ್ತು, ವೈಟಮಿನ್ ಡಿ ಇದು ಮೈನ್ ಸೋರ್ಸ್ ಅಂದರೆ ಸನ್ಲೈಟ್. ಸೊ ಯಾರು ಕೂಡ 11 ಗಂಟೆಯಿಂದ 4 ಗಂಟೆ ಒಳಗೆ ನಾವು ಬಿಸಿಲಿಗೆ ಹೋಗೋದಿಲ್ಲ, ಬಿಕಾಸ್ ನಾವು ಟ್ಯಾಂಡ್ ಆಗಿಬಿಡ್ತೀವಿ, ಕಪ್ಪಗಾಗ್ಬಿಡ್ತೀವಿ ಅಂತ ಹೇಳಿ ಯಾರೂ ಹೋಗೋದಿಲ್ಲ. ಸೊ ಆ ಟೈಮಲ್ಲಿ ಸಣ್ಣ ಎಕ್ಸ್ಪೋಷರ್ ಆದರೆ ಮಾತ್ರ ನಮಗೆ ಸಫಿಷಿಯೆಂಟ್ ಆಗಿ ವೈಟಮಿನ್ ಡಿ ಸಿಗುತ್ತೆ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಯೂಶಲಿ ಎಲ್ಲರಲ್ಲೂ ಇದು ನಾನು ಎಷ್ಟೋ ಜನರಲ್ಲಿ ಚೆಕ್ ಮಾಡಿ ನೋಡುವಾಗ, ಬೇರೆ ಬೇರೆ ಸಮಸ್ಯೆಗಳಿಗೆ ಬಂದವರಿಗೆ ಚೆಕ್ ಮಾಡಿ ನೋಡುವಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದೇ ಇರುತ್ತೆ. ಸೊ ಯೂಶಲಿ ಮೇನ್ಲಿ ನಾವು ಹೇಳೋದು, ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಅವರಿಗೆ ಜಾಯಿಂಟ್ ಪೇನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದೇ ಥರ ಮಸಿಲ್ಸಲ್ಲಿ ಕ್ರ್ಯಾಂಪ್ಸು ಅಥವಾ ಪೇನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ತುಂಬ ಅನ್ಎಕ್ಸ್ಪ್ಲೈನ್ಡ್ ಆಗಿರುವಂಥ ತುಂಬ ಸುಸ್ತು, ಏನು ಮಾಡಬೇಕು ಅಂತ ಅನಿಸಲ್ಲ, ಆ ಥರ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಇನ್ನು ಕೆಲವರಿಗೆ ತುಂಬ ಡಿಪ್ರೆಷನ್, ಏನು ಮೂಡ್ ವೇರಿಯೇಷನ್ಸ್ ನಿಮಗೆ ಕಂಡು ಬರುತ್ತೆ. ಆ್ಯಂಡ್ ವೈಟಮಿನ್ ಡಿ ಅಂತ ಹೇಳಿದ ಕೂಡಲೇ ನಮಗೆ ಮೂಳೆಗಳು ಮತ್ತು ಮಸಿಲ್ಸ್ ಅಷ್ಟೇ ನೆನಪಾಗುತ್ತೆ. ಬಟ್ ವೈಟಮಿನ್ ಡಿ ಈಸ್ ಒನ್ ಆಫ್ ದ ಮೇನ್. ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ವೈಟಮಿನ್ ಡಿ ಬೇಕೇ ಬೇಕು. ಇಟ್ಸ್ ಎ ಇಮ್ಯುನಿಟಿ ಮಾಡ್ಯುಲೇಟರ್ ಅಂತ ನಾವು ಹೇಳ್ಬೋದು. ಸೊ ಎಷ್ಟೋ ಜನರಲ್ಲಿ ಯಾರಿಗೆ ಅಲರ್ಜಿ ಪ್ರಾಬ್ಲಮ್ಸ್ ಇದೆ, ಕಂಟಿನ್ಯೂಸ್ಲಿ ಬೆಳಗ್ಗೆ ಎದ್ದು ರೆಸ್ಪಿರೇಟರಿ ಅಲರ್ಜಿ ಸೀನ್ ಬರ್ತಾ ಇರ್ತದೆ, ಅಥವಾ ರಿಪೀಟೆಡ್ ಆಗಿ ಕೆಮ್ಮು, ನೆಗಡಿ ಬರ್ತಾ ಇರೋರು, ಯೂಶಲಿ ನೆಗಡಿ ಬಂದು ಮತ್ತು ಆ್ಯಂಟಿಬಯೋಟಿಕ್ ಇಲ್ಲದೆ ಕಡಿಮೆ ಆಗದೆ ಇರೋರು, ಇವರಿಗೆಲ್ಲ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಮೊದಲಲ್ಲಿ ಟಿ ಬಿ ಸ್ಯಾನಿಟೋರಿಯಂ ಅಂದರೆ ಟ್ಯೂಬರ್ಕ್ಯುಲೋಸಿಸ್ಗೆ ಟ್ರೀಟ್ಮೆಂಟ್ ಮಾಡುವಂಥ ಸೆಂಟರ್ಸ್ ಏನಿದೆ ಅದೆಲ್ಲ ಎಲ್ಲೋ ಪೇಟೆಯಿಂದೆಲ್ಲ ಹೊರಗೆ ಎಲ್ಲೋ ಗುಡ್ಡದ ಮೇಲೆ ಇರ್ತಿತ್ತು. ಸೊ ಯೂಶಲಿ ಅದು
ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಅಲ್ಲ, TB ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಅಲ್ಲ ಅದು ಗುಡ್ಡದ ಮೇಲೆ ತಗೊಂಡೋಗಿ ಇಟ್ಟಿರೋದು. ಬಿಕಾಸ್ ಅದಕ್ಕಿರುವಂಥ ಒನ್ ಆಫ್ ದ ಮೇನ್ ಟ್ರೀಟ್ಮೆಂಟ್ ಏನು ಅಂದರೆ ಸನ್ಲೈಟ್, ನಮ್ಮ ಸೂರ್ಯಪ್ರಕಾಶ ಏನಿದೆ ಅದು ತಾಗಿದ್ರೆ ಮಾತ್ರ ನಮಗೆ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಸೊ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು, ಈ ಥರ ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ ನಮಗೆ ದೂರ ಇರಬೇಕು ಅಂದರೆ ವೈಟಮಿನ್ ಡಿ ಬೇಕೇ ಬೇಕು. ಇನ್ನು ಮಕ್ಕಳಲ್ಲಿ ಬೋನ್ ಗ್ರೋತ್ ಚೆನ್ನಾಗೆಲ್ಲ ಆಗಬೇಕು ಅಂದರೆ ವೈಟಮಿನ್ ಡಿ ಬೇಕಾಗುತ್ತೆ. ನಮಗೊತ್ತು ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಡೆಪಾಸಿಷನ್ ಸರಿಯಾಗಿ ಆಗಬೇಕು ಅಂದರೆ ಈ ವೈಟಮಿನ್ ಡಿ ಬೇಕಾಗುತ್ತೆ. ಅದರೊಟ್ಟಿಗೆ ನಮ್ಮ ಬಾಡಿಯಲ್ಲಿ ನಮ್ಮ ನರಗಳದ್ದು ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆಲ್ಲ ವೈಟಮಿನ್ ಡಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನೀವೇನು ಮಾಡಬೇಕು, ನಿಮ್ಗೆ ಈ ಥರ ಏನಾದರೂ ಸಿಂಪ್ಟಮ್ಸ್ ಇರಲಿ ಇಲ್ಲದೇ ಇರಲಿ, ನಾವು ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಈ ವೈಟಮಿನ್ ಡಿ ಲೆವೆಲ್ಸ್ ಎಲ್ಲ ನಾವು ಚೆಕ್ ಮಾಡಿದರೆ ಏನಾಗುತ್ತೆ, ನಮಗೆ ಎಷ್ಟೋ ಸಮಸ್ಯೆಗಳಿಂದ ದೂರ ಇರಲಿಕ್ಕಾಗತ್ತೆ. ನೆಕ್ಸ್ಟ್ ವಿಟಮಿನ್ B12. ನಮಗೊತ್ತು ಈ ಸಮಸ್ಯೆ ವಿಟಮಿನ್ B12 ಡೆಫಿಷಿಯನ್ಸಿ ಏನಿದೆ ತುಂಬ ಜನರಲ್ಲಿ ಕಂಡು ಬರ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ನಿಮಗೆ ಕೈಕಾಲಲ್ಲಿ ಜೋಮ್ ಬರ್ತಾ ಇದ್ರೆ, ಅಥವಾ ಒಂಥರ ಮರಗಟ್ಟಿದ್ದು ಫೀಲಿಂಗ್ ಬರ್ತಾ ಇದ್ರೆ, ಅಥವಾ ಒಂಥರ ಕೆಲವರು ಹೇಳ್ತಾರೆ ನಮಗೆ ಚಳಿ ಅನುಭವ ಆಗುತ್ತೆ, ಏನೋ ನೀರು ಬಿದ್ದಂಗೆ ಆಗುತ್ತೆ ಅಥವಾ ಹುಳ ಹರಿದಂಗೆ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳೆಲ್ಲ ಇದ್ದವರಾದರೆ ಅವರು ವಿಟಮಿನ್ B12 ಒಂದು ಸಲ ಬ್ಲಡ್ ಟೆಸ್ಟ್ ಮಾಡಿ ನೋಡಲೇಬೇಕಾಗತ್ತೆ. ವಿಟಮಿನ್ B12 ಇದ್ದರೆ ಮಾತ್ರ ನಮ್ಮ ನರಗಳ ಫಂಕ್ಷನ್ಸು ಚೆನ್ನಾಗಾಗುತ್ತೆ. ಸೊ ಎಷ್ಟೋ ಜನರಲ್ಲಿ ಈವನ್ ಸಯಾಟಿಕಾ ಪೇನ್ ಇರೋರು ಇರ್ಬೋದು, ಅಥವಾ ನರಗಳದ್ದು ಏನಾದರೂ ಇರಿಟೇಷನ್ ಇರ್ಬೋದು, ಅವರಿಗೆಲ್ಲ ವಿಟಮಿನ್ B12 ಸಮಸ್ಯೆ ಕಂಡು ಬರ್ತಾ ಇದೆ. ಆ್ಯಂಡ್ ವಿಟಮಿನ್ B12 ಕೊರತೆ ಇದ್ದಾಗ ಇನ್ನೊಂದು ಸಮಸ್ಯೆ ಏನಂದರೆ ಈ ಕೂದಲು ಉದುರುವಿಕೆ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ. ಈವನ್ ವಿಟಮಿನ್ ಡಿ ಯಲ್ಲಿ ಕೂಡ ಕೂದಲು ಉದುರುವಿಕೆ ಒಂದು ಸಿಂಪ್ಟಮ್ ಅಂತ ನಾವು ಹೇಳ್ಬೋದು. ಬಟ್ ವಿಟಮಿನ್ B12 ಅಲ್ಲಿ ಕೂಡ ಕೂದಲು ಉದುರುವಿಕೆ ಕಂಡು ಬರುತ್ತೆ. ವಿಟಮಿನ್ B12 ಕಡಿಮೆ ಇದ್ದಾಗ ಬರುವಂಥ ಒಂದು ರಕ್ತಹೀನತೆ ಇದೆ, ಅದಕ್ಕೆ ನಾವು ಪರ್ನಿಷಿಯಸ್ ಅನಿಮಿಯಾ ಅಂತ ಹೇಳ್ತೀವಿ. ಸೊ ಅವರಲ್ಲಿ ಕೂಡ ಇದೇ ಥರ ಸಡನ್ ಆಗಿ ತುಂಬ ಸುಸ್ತು ಅನುಭವ ಆಗೋದು, ಎಸ್ಪೆಷಲಿ ಇದು ಲೇಡೀಸಲ್ಲಿ ತುಂಬ ಜಾಸ್ತಿ ಕಂಡು ಬರುತ್ತೆ. ಆ್ಯಂಡ್ ಲೇಡೀಸಲ್ಲಿ ತುಂಬ ಜನರಿಗೆ ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು, ಸಡನ್ ಆಗಿ ಮೂಡ್ ವೇರಿಯೇಷನ್ ಆಗೋದು, ಸಡನ್ ಆಗಿ ತುಂಬ ಡಿಪ್ರೆಷನ್ ಆಗೋದು, ತುಂಬ ಬ್ರೈನ್ ಫಾಗ್, ತುಂಬ ಕನ್ಫ್ಯೂಷನ್, ಹೇಳಿದೇನು ತಲೆಯೊಳಗೆ ಹೋಗಲ್ಲ, ನೆನಪಿಟ್ಕೊಳ್ಳಿಕ್ಕಾಗಲ್ಲ. ಸೊ ಈ ಥರ ಸಮಸ್ಯೆಗಳಿದ್ದರೆ ಅವರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಆ್ಯಂಡ್ ಅವರದ್ದು ನಾಳಿಗೆ ಅಬ್ಸರ್ವ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ, ಒಳ್ಳೆ ರೆಡ್ ಆಗಿ ಸ್ಮೂತ್ ಆಗಿರುವಂಥ ನಾಳಿಗೆ ಇದ್ದರೂ ಕೂಡ ಅದು ಇದರದೊಂದು ಲಕ್ಷಣ ಅಂತ ನಾವು ಹೇಳ್ಬೋದು. ಇನ್ನು ಎಷ್ಟೋ ಜನರಲ್ಲಿ ಈ ವಿಟಮಿನ್ B12 ಆಗಲಿ ಅಥವಾ ಐರನ್ ಡೆಫಿಷಿಯನ್ಸಿಯಲ್ಲಿ ಇದ್ದಾಗ, ರಕ್ತಹೀನತೆ ಸಮಸ್ಯೆ ಇದ್ದಾಗ ಅವರಿಗೆ ಒಂಥರ ಈ ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ. ಅಂದರೆ ಕಾಲಿಗೆ ಇರುವಂಥ ರಕ್ತ ಸಂಚಾರ ಕಡಿಮೆ ಆದಾಗ ಅಥವಾ ಕಾಲಿಗೆ ಕರೆಕ್ಟ್ ಆಗಿರುವಂಥ ಆಕ್ಸಿಜನ್ ಸಪ್ಲೈ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಮಗೆ ಒಂದು ಸ್ವಲ್ಪ ನಡೆದು ಕೂಡಲೇ ಈ ಮೀನಖಂಡಗಳೇನಿದೆ ಅಲ್ಲಿ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ಸೊ ಅದು ಎಷ್ಟೋ ಈವನ್ ಸಯಾಟಿಕಾ ಪೇಷಂಟ್ಸಲ್ಲೂ ಕಂಡು ಬರುತ್ತೆ. ಬಟ್ ಸಯಾಟಿಕಾ ಸಮಸ್ಯೆಯಲ್ಲಿದ್ದಾಗ ಯಾವ ಥರ ಪೇಯ್ನ್ ಇರುತ್ತೆ, ಅವರು ನಿಂತಾಗ ಅವರಿಗೆ ಸೊಂಟದಿಂದ ಕಾಲಿಗೆ ಸೆಳೆತ ಬರುತ್ತೆ. ಬಟ್ ಇದರಲ್ಲಿ ಹೇಗಿರುತ್ತೆ ಅಂದರೆ ಅವರು ವಾಕಿಂಗ್ ಮಾಡುವಾಗ ಒಂದು ಸ್ವಲ್ಪ ದೂರ ವಾಕಿಂಗ್ ಮಾಡೋದು ಕೂಡಲೇ ಅವ್ರದ್ದು ಎರಡು ಮೀನಖಂಡಗಳೇನಿದೆ ಅದು ಹಿಡ್ಕೊಂಡ್ಬಿಡುತ್ತೆ, ಅಲ್ಲಿ ಸಿವಿಯರ್ ಪೇಯ್ನ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳು ಕೂಡ ಈ ಡೆಫಿಷಿಯನ್ಸಿ ಇದೆ, ಐರನ್ ಡೆಫಿಷಿಯನ್ಸಿ ಇರ್ಬೋದು ಅಥವಾ ವಿಟಮಿನ್ B12 ಡೆಫಿಷಿಯನ್ಸಿ ಇರ್ಬೋದು, ಈ ಥರ ಸಮಸ್ಯೆಗಳಲ್ಲಿ ಕಂಡು ಬರುತ್ತೆ. ಇನ್ನು ಮೇನ್ಲಿ ನೀವು ನೋಡಬೇಕಾಗಿದ್ದು ಏನಾದರೂ ನರಗಳದ್ದು ಇರಿಟೇಷನ್ ಇದ್ದರೆ, ನಾ ಹೇಳ್ದಂಗೆ ಜೋಮ್ ಅನುಭವ ಆಗ್ಬೋದು, ಅದರ ಮರಗಟ್ಟಿದ್ದ ಅನುಭವ ಆಗ್ಬೋದು, ಅಥವಾ ಸೆಳೆತ ಆಗ್ಬೋದು, ಅಥವಾ ನರಗಳದ್ದು ವೀಕ್ನೆಸ್ ಇರ್ಬೋದು. ಸೊ ಈ ಥರ ಸಮಸ್ಯೆಗಳಿದ್ದರೆ ವಿಟಮಿನ್ B12 ಕೊರತೆ ಅಂತ ನಾವು ಅದನ್ನು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಮಾರ್ಕೆಟಲ್ಲಿ ಎಷ್ಟೋ ವಿಟಮಿನ್ B12 ಸಪ್ಲಿಮೆಂಟ್ಸ್ ಇದೆ. ವಿಟಮಿನ್ B12 ನಮಗೆ ಚೆನ್ನಾಗಿ ಸಿಗುವಂಥ ಆಹಾರಗಳಂದರೆ ಮೇನ್ಲಿ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ವಿಟಮಿನ್ B12 ಚೆನ್ನಾಗಿ ಸಿಗುತ್ತೆ. ಅದರೊಟ್ಟಿಗೆ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕೂಡ ನಮಗೆ ಸಫಿಷಿಯೆಂಟ್ ಆಗಿ ವಿಟಮಿನ್ B12 ಸಿಗುತ್ತೆ. ಆ್ಯಂಡ್ ಬಟ್ ಯೂಶ್ವಲಿ ಏನಾಗುತ್ತೆ, ನಮಗೊಂದು ಸಿವಿಯರ್ ಕೊರತೆ ಇದ್ದಾಗ, ಈಗ ನಿಮ್ಮ ವಿಟಮಿನ್ B12 ನೀವು ಚೆಕ್ ಮಾಡುವಾಗ 100 ಇದೆ ಅಥವಾ 150 ಅಥವಾ 170 ಈ ಥರ ಇದ್ದರೆ, ಸೊ ಆ ನಾರ್ಮಲ್ ವ್ಯಾಲ್ಯೂಸ್ಗೆ ತಗೊಂಡೋಗ್ಲಿಕ್ಕೆ ನಮಗೆ ಒಂದು ನ್ಯಾಚುರಲ್ ಆಗಿರುವಂಥ ಲೈಕ್ ಆಹಾರಗಳು ತಗೊಂಡ್ರೆ ಆಗಬೇಕು ಅಂತ ಇಲ್ಲ. ಸೊ ಎಷ್ಟೋ ಜನರಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿಗೆ ಒಂದು ಮುಖ್ಯ ಕಾರಣ ಆಸಿಡಿಟಿ ಇರುತ್ತೆ. ಸೊ ಯಾರಿಗೆ ಆಸಿಡಿಟಿ ಪ್ರಾಬ್ಲಮ್ ಇದೆಯೋ ಅವರಿಗೆ ವಿಟಮಿನ್ B12 ಡೈಜೆಷನ್ ಆಗಲಿಕ್ಕೆ ಮತ್ತು ಅಬ್ಸಾರ್ಬ್ ಆಗಲಿಕ್ಕೆ ಸಮಸ್ಯೆ ಆಗುತ್ತೆ. ಬಿಕಾಸ್ ಯಾವ ಸೆಲ್ಸ್, ನಮ್ಮ ಪೆರೈಟಲ್ ಸೆಲ್ಸ್ ಏನಿದೆ ಅದೇ ಹೈಡ್ರೋಕ್ಲೋರಿಕ್ ಆಸಿಡನ್ನು ಪ್ರೊಡ್ಯೂಸ್ ಮಾಡೋದು, ಅದೇ ಒಂದು ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂತ ಒಂದು ಕೆಮಿಕಲ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಚೆನ್ನಾಗಿದ್ದರೆ ಮಾತ್ರ ನಮ್ಮ ನಾವು ತಗೊಂಡಿರುವ ಆಹಾರದಲ್ಲಿರುವಂಥ ವಿಟಮಿನ್ B12 ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಹಾಗಾಗಿ ಆಸಿಡಿಟಿ ಪ್ರಾಬ್ಲಮ್ ಇದ್ದವರಿಗೆ, ಹೈಪೋ ಆಸಿಡಿಟಿ, ಹೈಪರ್ ಆಸಿಡಿಟಿ ಈ ಥರ ಸಮಸ್ಯೆ ಇದ್ದವರಿಗೂ ಕೂಡ ಈ ನಮ್ಮ ಬಾಡಿಯಲ್ಲಿ ವಿಟಮಿನ್ B12 ಕೊರತೆ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ತುಂಬ ಕಡಿಮೆ ಇದೆ ಅಂತ ಆದರೆ ವಿಟಮಿನ್ B12 ಸಪ್ಲಿಮೆಂಟ್ಸನ್ನು ತಗೊಂಡ್ರೆ ವಿತಿನ್ ಒಂದು ಅಥವಾ 2 ತಿಂಗಳಲ್ಲಿ ನಿಮ್ಮ ವಿಟಮಿನ್ B12 ಲೆವೆಲ್ಸ್ ಏನಿದೆ ನಾರ್ಮಲ್ ಆಗುತ್ತೆ. ನಮಗೆ ಅನ್ಎಕ್ಸ್ಪ್ಲೈನ್ಡ್ ಆಗಿರುವಂಥ ಸುಸ್ತಿರ್ಬೋದು, ಅಥವಾ ಕೂದಲು ಉದುರುವಿಕೆ ಸಮಸ್ಯೆಗಳಿರ್ಬೋದು, ಅಥವಾ ನಮಗೆ ಎಷ್ಟೋ ಮೂಡ್ ಸ್ವಿಂಗ್ಸು, ಇದೆಲ್ಲ ಬೇಗ ಸರಿ ಮಾಡಲಿಕ್ಕೂ ಕೂಡ ಆಗುತ್ತೆ. ನೆಕ್ಸ್ಟ್ ಇಸ್ ಜಿಂಕ್. ಸೊ ಈ ಜಿಂಕ್ ಏನಿದೆ ಅದು ನಮ್ಮ ಇಮ್ಯುನಿಟಿಯಲ್ಲಿ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರುವಂಥ ಒನ್ ಆಫ್ ದ ಮೇನ್ ಆಗಿರುವಂಥ ಒಂದು ಪೌಷ್ಟಿಕಾಂಶ. ಸೊ ಇದರ ಕೊರತೆ ಇದ್ದಾಗ ಯೂಶಲಿ ಕೆಲವು ಮಕ್ಕಳಿಗೆ ಅಥವಾ ಕೆಲವರಿಗೆ ಹೇಳೋದು ನೀವು ನೋಡಿರ್ಬೋದು, ನನಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರ್ತಾ ಇದೆ, ಪದೇ ಪದೇ ಜ್ವರ ಬರುತ್ತೆ, ಅಥವಾ ಪದೇ ಪದೇ ನೆಗಡಿ ಆಗುತ್ತೆ, ಪದೇ ಪದೇ ಕೆಮ್ಮಾಗುತ್ತೆ. ಸೊ ಈ ಥರ ಸಮಸ್ಯೆಗಳಿದ್ದವರಿಗೆ ಅವರ ಇಮ್ಯುನಿಟಿ ಲೆವೆಲ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಇರ್ಬೋದು. ಸೊ ಅವರಿಗೆ ಜಿಂಕ್ದು ಕೊರತೆ ಇರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅವ್ರದ್ದು ಬೆರಳಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಕೆಲವರದ್ದು ಬೆರಳಲ್ಲಿ ತುಂಬ
ತುಂಬ ಜಾಸ್ತಿ ವೈಟ್ ಸ್ಪಾಟ್ಸ್ಗಳಿರುತ್ತೆ. ಸೊ ಅದು ಕೂಡ ಈ ಜಿಂಕ್ ಡೆಫಿಷಿಯನ್ಸಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಜಿಂಕ್ ಡೆಫಿಷಿಯನ್ಸಿ ಇರೋವರಿಗೆ ಏನಾದರೂ ಒಂದು ಗಾಯ ಆದರೆ, ಒಂದು ಇಂಜುರಿ ಆದರೆ ಅದು ಹೀಲ್ ಆಗಲಿಕ್ಕೆಲ್ಲ ತುಂಬ ಜಾಸ್ತಿ ಟೈಮ್ ಹಿಡಿತದೆ. ಬಿಕಾಸ್ ಆ ಹೀಲಿಂಗನ್ನು ಪ್ರಮೋಟ್ ಮಾಡಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿ ಜಿಂಕಿನ ಕಂಟೆಂಟ್ ಇರಲೇಬೇಕಾಗುತ್ತೆ. ಇನ್ನು ಕೆಲವರಿಗೆ ಟೇಸ್ಟ್ ಎಲ್ಲ ಕಡಿಮೆ ಆಗುತ್ತೆ, ಅಂದರೆ ಏನು ತಿನ್ನಬೇಕು ಅಂತ ಅನ್ಸಲ್ಲ, ಲಾಸ್ ಆಫ್ ಅಪೆಟೈಟ್ ಅಂದರೆ ಹಸಿವು ಆಗಲ್ಲ. ಕೆಲವರಿಗೆ ಹೇಳೋದು ನೀವು ನೋಡಿರ್ತಾರೆ, ಇವನಿಗೆ ಹಸಿವೇ ಆಗಲ್ಲ, ತಿನ್ನೋದೇ ಇಲ್ಲ, ಇಷ್ಟೇ ತಿಂತಾನೆ ಅಂದರೆ ಅವ್ರಿಗೆ ಕೇಳುವಾಗ ಏನು ಟೇಸ್ಟಿಯಾಗಿ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಆ ಟೇಸ್ಟ್ ಎಲ್ಲ ಕಡಿಮೆ ಆಗ್ತಾ ಇದ್ರೆ, ಹಸಿವು ಕಡಿಮೆ ಆಗ್ತಾ ಇದ್ರೆ, ಅಥವಾ ಕೆಲವರಿಗೆ ಸ್ಕಿನ್ ಇಶ್ಯೂಸ್ ಡೆವಲಪ್ ಆಗ್ತಾ ಇದ್ರೆ, ಅಥವಾ ಕೂದಲು ತಿನ್ನಿಂಗ್, ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರ ನಮ್ಮ ಕೂದಲು ಏನಿದೆ ತಿನ್ನಾಗ್ತಾ ಹೋಗ್ತದೆ ಮತ್ತು ನಿಧಾನಕ್ಕೆ ಕೂದಲು ಉದುರಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳಲ್ಲಿ ಇದ್ದರೆ ಅದು ಜಿಂಕ್ ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆ ಇದೆ. ಸೊ ಜಿಂಕ್ ಡೆಫಿಷಿಯನ್ಸಿ ಇದ್ದರೆ ಆ ಜಿಂಕ್ ಸಪ್ಲಿಮೆಂಟ್ಸನ್ನು ನೀವು ರೆಗ್ಯುಲರ್ಲಿ ತಗೊಂಡ್ರೆ ನಮಗೆ ಜಿಂಕ್ ಡೆಫಿಷಿಯನ್ಸಿಯನ್ನು ಸರಿ ಮಾಡಲಿಕ್ಕಾಗುತ್ತೆ. ಅದೇ ಥರ ನಟ್ಸ್ಗಳಲ್ಲಿ ತುಂಬ ಚೆನ್ನಾಗಿ ನಮಗೆ ಜಿಂಕ್ ಸಿಗುತ್ತೆ. ಸೊ ಎಲ್ಲ ಬಾದಾಮ್ ಇರ್ಬೋದು, ಪಿಸ್ತಾ ಇರ್ಬೋದು, ಕ್ಯಾಶ್ಯೂ ಇರ್ಬೋದು, ಈ ಥರ ನಟ್ಸ್ಗಳನ್ನು ರೆಗ್ಯುಲರ್ಲಿ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದರೆ ಈ ಜಿಂಕ್ ಏನಿದೆ ನಮಗೆ ಚೆನ್ನಾಗಿ ಪ್ರತಿ ದಿವಸ ಸಿಗುತ್ತೆ. ಈವನ್ ಗಂಡಸರಲ್ಲಿ ಫರ್ಟಿಲಿಟಿ ಇಂಪ್ರೂವ್ ಮಾಡಬೇಕು ಅಂದ್ರೂ ಕೂಡ ಈ ಜಿಂಕ್ ಕಂಟೆಂಟ್ ಇರುವಂಥ ಆಹಾರಗಳು ನೀವು ಸೇವಿಸಬೇಕಾಗುತ್ತೆ. ನಮ್ಮ ಸ್ಪರ್ಮ್ ಕೌಂಟಲ್ಲಿ ಇಂಪ್ರೂವ್ ಆಗಬೇಕು, ಫರ್ಟಿಲಿಟಿ ಚೆನ್ನಾಗಿರಬೇಕು ಅಂದರೂ ಜಿಂಕ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಜಿಂಕ್ ಇರುವಂಥ ಆಹಾರಗಳು ಕೂಡ ನಾವು ರೆಗ್ಯುಲರ್ಲಿ ತಗೋಬೇಕು. ನೆಕ್ಸ್ಟ್ ಇಸ್ ಮೆಗ್ನೀಷಿಯಂ. ಮೆಗ್ನೀಷಿಯಂ ಅಂದರೆ ಬಾಸ್ ಆಫ್ ಆಲ್ ನ್ಯೂಟ್ರಿಯೆಂಟ್ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಮೆಗ್ನೀಷಿಯಮ್ದ ಕೊರತೆ ಇದ್ದಾಗ ನಮಗೆ ಭಾಳಷ್ಟು ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಎಷ್ಟೋ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂದರೆ ಮೆಗ್ನೀಷಿಯಂ ಇರಲೇಬೇಕು. ಇವನ್ ಮೂಳೆಗಳಿಂದ ಹಿಡಿದು ನರಗಳಿಂದ ಹಿಡಿದು ನಮ್ಮ ಮೂಡ್ ವೇರಿಯೇಷನ್ಸ್ ಇದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಯೂಶಲಿ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದ್ದವರಿಗೆ ಒಂದೇನಂದರೆ ಈ ಮಸಿಲ್ ಕ್ರಾಂಪ್ಸ್ ಎಲ್ಲ ಡೆವಲಪ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ರಾತ್ರಿ ಮಲಗಿದಾಗ ಎಷ್ಟೋ ಜನ ಹೇಳೋದು ನೀವು ಕೇಳಿರ್ತೀರಾ, ಗಟ್ಟಿಯಾಗಿ ಮಸಿಲ್ ಹಿಡ್ಕೊಂಡಿರುತ್ತೆ, ತುಂಬ ಅಳು ಬರುತ್ತೆ, ಅಷ್ಟು ಸಿವಿಯರ್ ಪೇಯ್ನ್ ಇರುತ್ತೆ, ಸ್ವಲ್ಪ ಹೊತ್ತಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳೋದು ಕೇಳಿರ್ತೀರಾ. ಸೊ ಇದಕ್ಕೊಂದು ಮುಖ್ಯ ಕಾರಣ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರ್ಬೋದು. ಅದೇ ಥರ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದರೂ ಕೂಡ ಈ ಥರ ಸಿಂಪ್ಟಮ್ಸ್ ಕಂಡು ಬರಬಹುದು. ಇನ್ನು ಎಷ್ಟೋ ಜನರಲ್ಲಿ ಈ ನರಗಳದ್ದು ಇರಿಟೇಷನ್, ಪಾದದಲ್ಲಿ ಸಿವಿಯರ್ ಉರಿ ಬರೋದು, ಪಾದದಲ್ಲಿ ಜೋಮ್ ಬರೋದು, ಅಥವಾ ಎಲ್ಲಾದರೂ ಒಂಥರ ಮರಗಟ್ಟಿದ್ದು ಫೀಲಿಂಗ್ ಬರೋದು, ಈ ಥರ ಸಮಸ್ಯೆಗಳು ಕೂಡ ಮೆಗ್ನೀಷಿಯಂ ಕೊರತೆ ಇದ್ದರೆ ಆಗುತ್ತೆ. ಯಾಕಂದರೆ ಮೆಗ್ನೀಷಿಯಂಗೆ ನಾವು ಕಾಮಿಂಗ್ ಮಿನರಲ್ ಅಂತ ಹೇಳ್ತೀವಿ, ಅಂದರೆ ನರಗಳದ್ದು ಇರಿಟೇಷನ್ ಕಡಿಮೆ ಮಾಡಲಿಕ್ಕೆ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರು. ಇನ್ನು ಎಷ್ಟೋ ಜನರಲ್ಲಿ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದ್ದಾಗ ಅವರಿಗೆ ತುಂಬ ಆಂಗ್ಸೈಟಿ ಇರುತ್ತೆ, ಮೂಡ್ ವೇರಿಯೇಷನ್ಸ್ ಇರುತ್ತೆ. ತುಂಬ ಆಂಗ್ಸೈಟಿಯಲ್ಲಿ ಇದ್ದವರು ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ತಗೊಂಡಾಗ ಏನಾಗುತ್ತೆ, ಅವರದ್ದು ಈ ಆಂಗ್ಸೈಟಿ ಲೆವೆಲ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಇನ್ನು ಎಷ್ಟೋ ಜನರಲ್ಲಿ ನೀವು ನಿದ್ರೆಹೀನತೆ ಸಮಸ್ಯೆ ನೋಡಿರ್ತೀರಾ. ಸೊ ನಿದ್ರೆಹೀನತೆ ಇರೋರು ಕೂಡ ಮೆಗ್ನೀಷಿಯಂ ಕೊರತೆಯಿಂದ ನಿದ್ರೆಹೀನತೆ ಬರುವಂಥ ಸಾಧ್ಯತೆ ಇದೆ. ಸೊ ಅವರು ಕೂಡ ಮೆಗ್ನೀಷಿಯಂ ಗ್ಲೈಸಿನೇಟು ಈ ಥರ ಸಪ್ಲಿಮೆಂಟ್ಸ್ಗಳು ತಗೊಂಡಾಗ ಏನಾಗುತ್ತೆ, ನಿದ್ರೆಹೀನತೆ ಸಮಸ್ಯೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ಮಲಬದ್ಧತೆ ಸಮಸ್ಯೆ ಇದ್ದವರಿಗೆ ಕೂಡ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಮ್ಮ ಗಟ್ಟಲ್ಲಿ ಇರುವಂಥ ಬವಲ್ ಮೂವ್ಮೆಂಟ್ಸ್ ಏನಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಮೋಷನ್ ಎಲ್ಲ ಚೆನ್ನಾಗಲಿಕ್ಕೆ, ಗಟ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಮೆಗ್ನೀಷಿಯಂ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಅದೇ ಥರ ನಮ್ಮ ಮೂಳೆಗಳಲ್ಲಿ ಲೈಕ್ ಫಾಸ್ಫರಸ್ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಇದರದೆಲ್ಲ ಡೆಪಾಸಿಷನ್ ಇಂಪ್ರೂವ್ ಆಗಬೇಕು, ಮಿನರಲ್ ಡೆನ್ಸಿಟಿ ಇಂಪ್ರೂವ್ ಆಗಬೇಕು ಅಂದರೆ ನಾವು ತಗೊಳ್ಳೋದು ಆಹಾರದಲ್ಲಿ ವಿಟಮಿನ್ ಡಿ ಒಂದೇ ಇದ್ದರೆ ಸಾಕಾಗಲ್ಲ, ಮೆಗ್ನೀಷಿಯಂ ಇಸ್ ಆಲ್ಸೋ ರಿಕ್ವೈರ್ಡ್. ಸೊ ಮೆಗ್ನೀಷಿಯಂ ಜಾಸ್ತಿ ಇರುವಂಥ ಆಹಾರಗಳು ಯಾವುದು ಅಂತ ನಿಮಗೆಲ್ಲ ಗೊತ್ತು. ಎಲ್ಲ ಸೊಪ್ಪುಗಳಲ್ಲಿ ಮೆಗ್ನೀಷಿಯಂ ಏನಿದೆ ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ. ಸೊ ಪ್ರತಿ ದಿವಸ ಈ ಥರ ಯಾವುದಾದ್ರೂ ಸಿಂಪ್ಟಮ್ಸ್ ಇರೋರಾದರೆ ಏನು ಮಾಡಬೇಕು, ಸೊಪ್ಪುಗಳಿರುವಂಥ ಪಲ್ಯಗಳೇನಿದೆ ಅದನ್ನು ಜಾಸ್ತಿ ತಿನ್ನಬೇಕು. ಇನ್ನು ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಸಿಂಪ್ಟಮ್ ಏನಂದರೆ, ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ನಮ್ಮ ಐ ಲಿಡ್ ಎಲ್ಲ ಟ್ವಿಚಿಂಗ್ ಆಗ್ತಾ ಇರೋದು, ಅಂದರೆ ಕಣ್ಣಿನ ರಪ್ಪೆ ಏನಿದೆ ಹಿಂಗೆ ವೈಬ್ರೇಟ್ ಆಗ್ತಾ ಇರ್ತದೆ. ಕೆಲವರದು ಬಲಗಣ್ಣಿರ್ಬೋದು, ಎಡಗಣ್ಣಿರ್ಬೋದು, ಅಥವಾ ಕೆಲವು ಏರಿಯಾಸಲ್ಲಿ ಮುಖದಲ್ಲಿ ಯಾವುದೋ ಒಂದು ಪೋರ್ಷನ್ ಹಿಂಗೆ ವೈಬ್ರೇಟ್ ಆಗ್ತಾ ಇರ್ತದೆ. ಕೆಲವು ಮಸಲ್ಸ್ ಏನಿದೆ ಫ್ಯಾಸಿಕ್ಯುಲೇಷನ್ಸ್ ಈ ಥರ ವೈಬ್ರೇಟ್ ಆಗ್ತಾ ಇರ್ತದೆ. ಸೊ ಇದು ನೀವು ಅಬ್ಸರ್ವ್ ಮಾಡಿ ನೋಡ್ತೀರಾ. ಇದರಲ್ಲಿ ಮೇನ್ ಅಂದರೆ ಇದು ಮೆಗ್ನೀಷಿಯಂ ಡೆಫಿಷಿಯನ್ಸಿಯಿಂದ ಆಗುವಂಥ ಒಂದು ಲಕ್ಷಣ ಅಂತ ನಾವು ಹೇಳ್ಬೋದು. ಯಾವ ನರಗಳಿಗೆ ಕ್ಯಾಲ್ಸಿಯಂ ಅಯಾನ್ಸ್ ಜಾಸ್ತಿ ಹೋಗುತ್ತೋ ಅಲ್ಲಿ ಇರಿಟೇಷನ್ ಆಗುತ್ತೆ, ಅದು ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ವೈಬ್ರೇಷನ್ಸ್ ಕಂಡು ಬರುತ್ತೆ. ಸೊ ಆ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಇದ್ದವರಾದರೆ ಅವರೇನು ಮಾಡಬೇಕು, ಈ ಮೆಗ್ನೀಷಿಯಂ ಸಪ್ಲಿಮೆಂಟ್ಸನ್ನು ತಗೊಂಡಾಗ, ಅದು ಮೆಗ್ನೀಷಿಯಂ ಗ್ಲೈಸಿನೇಟು ಅಥವಾ ಮೆಗ್ನೀಷಿಯಂ ಸಿಟ್ರೇಟು ಈ ಥರ ಸಪ್ಲಿಮೆಂಟ್ಸ್ಗಳನ್ನು ತಗೊಂಡಾಗ ಈ ಮಸಿಲ್ ಇರಿಟೇಷನ್ ಅಥವಾ ನರಗಳದ ಇರಿಟೇಷನ್ ಏನಿದೆ ಅದು ಬೇಗ ಕಡಿಮೆ ಮಾಡಿ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇನ್ನು ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ನೀವು ನೋಡಿರ್ತೀರ, ಕೆಲವರು ಸ್ವಲ್ಪ ವಯಸ್ಸಾದವರು ರಾತ್ರಿ ಮಲಗಿದಾಗ ಕಾಲು ಹಿಂಗೆ ತಿಕ್ತಾ ಇರ್ತಾರೆ, ಎರಡು ಕಾಲು ರಬ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅವರಿಗೆ ಒಂಥರ ಇರಿಟೇಷನ್ ಇರುತ್ತೆ. ಆ ಥರ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಮೆಗ್ನೀಷಿಯಂ ಏನಿದೆ ಒನ್ ಆಫ್ ದ ಬೆಸ್ಟ್, ಬಿಕಾಸ್ ಇಟ್ಸ್ ಎ ಕಾಮಿಂಗ್ ಮಿನರಲ್. ಸೊ ಈ ಥರ ಸಿಂಪ್ಟಮ್ಸ್ ನೋಡಿದರೆ ಅದು ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದರೆ ಇದನ್ನು ಕನ್ಫರ್ಮ್ ಮಾಡ್ಬೋದು. ಅದಕ್ಕಿರುವಂಥ ಸಿಂಪಲ್ ಆಗಿರುವಂಥ ಸಪ್ಲಿಮೆಂಟು ಅಥವಾ ಪ್ರತಿ ದಿವಸ ಒಂದು ಗ್ರೀನ್ ಜ್ಯೂಸ್ ಕುಡಿದ್ರೂ ಸಾಕು, ನಿಮ್ಮ ಮೆಗ್ನೀಷಿಯಂ ಡೆಫಿಷಿಯನ್ಸಿಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಇಸ್ ಒಮೆಗಾ 3 ಫ್ಯಾಟಿ ಆಸಿಡ್. ನಮಗೆ ಗೊತ್ತು, ನಮ್ಮ ಬಾಡಿ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ, ನಮ್ಮ ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಒನ್ ಆಫ್ ದ ಬೆಸ್ಟ್. ಸೊ ಯೂಶಲಿ ಇದರದ್ದು ಡೆಫಿಷಿಯನ್ಸಿ ಇದ್ದಾಗ ಬಾಡಿ ಅಷ್ಟೊಂದು ಸಿಂಪ್ಟಮ್ಸ್ ತೋರಿಸಬೇಕು ಅಂತಿಲ್ಲ. ಬಟ್ ಎಷ್ಟೋ ಜನರಲ್ಲಿ ಈ ಸ್ಕಿನ್ ಏನಿದೆ, ಸ್ಕಿನ್ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಯಾರಾದರೂ ಕಾಲೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಾಗುತ್ತೆ, ತುಂಬ ಬಿರುಕು ಬಿಟ್ಟಂಗಿರುತ್ತೆ, ತುಂಬ ಡ್ರೈ ಸ್ಕಿನ್ ಆಗಿರುತ್ತೆ, ಅದರಲ್ಲಿ ಮಾರ್ಕ್ಸ್ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ಒಮೆಗಾ 3 ಡೆಫಿಷಿಯನ್ಸಿಯಿಂದ ಆಗುವಂಥ
ಆಗುವಂಥ ಸಾಧ್ಯತೆಗಳಿದೆ. ಸೊ ಆ ಥರ ಪೇಷಂಟ್ಸ್ಗಳು ಒಮೆಗಾ 3 1000 mg ಮಿಲಿಗ್ರಾಮ್ ಇರುವಂಥ ಯಾವುದಾದ್ರೂ ಒಂದು ಮೆಡಿಸಿನ್ಸನ್ನು ಅಟ್ಲೀಸ್ಟ್ ಫಾರ್ ಎ ಪೀರಿಯಡ್ ಆಫ್ 1 or 2 months ತಗೊಂಡ್ರೆ ಆ ಥರ ಸಮಸ್ಯೆಗಳೇನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ಎಷ್ಟೋ ಜನರಲ್ಲಿ ಲೈಕ್ ಕನ್ಫ್ಯೂಷನ್ಸ್ ಆಗೋದು ಅಥವಾ ರಿಪೀಟೆಡ್ ಆಗಿ ಅಲರ್ಜಿ ಪ್ರಾಬ್ಲಮ್ಸು ಅಥವಾ ಬಾಡಿಯಲ್ಲಿ ಇನ್ಫ್ಲಮೇಷನ್ ಎಲ್ಲ ಜಾಸ್ತಿ ಆಗುವಂಥ ಸಮಸ್ಯೆಗಳಿದ್ದರೂ ಕೂಡ ಅದು ಒಮೆಗಾ 3 ಡೆಫಿಷಿಯನ್ಸಿಯಿಂದ ಇರ್ಬೋದು. ಸೊ ಆ್ಯಂಡ್ ಒಮೆಗಾ 3 ನಮಗೆ ಗೊತ್ತು ನ್ಯಾಚುರಲ್ ಆಗಿ ಆ್ಯನಿಮಲ್ ಸೋರ್ಸಿಂದ ಸಿಗುವಂಥ ಒಮೆಗಾ 3ನೇ ಒಳ್ಳೇದು ಆ್ಯಕ್ಚುಲಿ. ಸೊ ಹಾಗಾಗಿ ತಾರ್ಲೆ, ಬಂಗಡೆ ಅಂದರೆ ಸಾರ್ಡೈನ್ ಮತ್ತು ಮ್ಯಾಕ್ರಲ್ ಈ ಥರ ಮೀನುಗಳೇನಿದೆ ಅದರಲ್ಲಿ ನಮಗೆ ಚೆನ್ನಾಗಿ ಒಮೆಗಾ 3 ಸಿಗುತ್ತೆ. ಅದೇ ಥರ ಸಾಲ್ಮನ್ ಅಂತ ಫಿಶ್ ಏನಿದೆ ಅದರಲ್ಲಿ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ನಮಗೆ ಸಿಗುತ್ತೆ. ವೆಜಿಟೇರಿಯನ್ ಸೋರ್ಸ್ ಆಫ್ ಒಮೆಗಾ 3 ಏನಿದೆ ಅದು ಫ್ಲಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಅಥವಾ ಬಸಳೆ ಸೊಪ್ಪು. ಸೊ ಈ ಥರ ಐಟಮ್ಸಲ್ಲಿ ಕೂಡ ನಮಗೆ ಸ್ವಲ್ಪ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅದು ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಇನ್ನು ಕೆಲವರಿಗೆ ಒಮೆಗಾ 3 ಡೆಫಿಷಿಯನ್ಸಿ ಇದ್ದಾಗ ಲೈಕ್ ಡ್ರೈ ಸ್ಕಿನ್ ಆಗೋದು, ತುಂಬ ಕನ್ಫ್ಯೂಷನ್ಸ್ ಆಗೋದು, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗದೆ ಇರೋದು, ಸೊ ಈ ಥರ ಸಿಂಪ್ಟಮ್ಸ್ ಕೂಡ ಕಂಡು ಬರುತ್ತೆ. ಸೊ ಅವರಿಗೆ ಏನಾಗುತ್ತೆ ಒಮೆಗಾ 3 ಸಿನ್ಸ್ ಇಟ್ಸ್ ಎ ಸಪ್ಲಿಮೆಂಟು ಮತ್ತು ಏನು ಅದರಿಂದ ಹೆಲ್ತ್ ಅಡ್ವರ್ಸ್ ಎಫೆಕ್ಟ್ ಏನಿಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ಏನಿಲ್ಲ. ಸೊ ಅವರಿಗೆ ಒಮೆಗಾ 3 ಮಾತ್ರೆಗಳು ಕೊಟ್ಟು ನೋಡಿದಾಗ ನಮಗೆ ಕ್ಲಿಯರ್ಲಿ ಆ ಡಿಫ್ರೆನ್ಸ್ ಏನಿದೆ ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ಮತ್ತು ಲಾಸ್ಟ್ ಪೌಷ್ಟಿಕಾಂಶ ಅಂದರೆ ಕ್ಯಾಲ್ಶಿಯಂ. ನಮಗೆಲ್ಲ ಗೊತ್ತು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದ್ದರೆ ನಮಗೆ ಏನೇನು ಸಮಸ್ಯೆಗಳು ಬರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಹಲ್ಲುಗಳ ಹೆಲ್ತ್ ಚೆನ್ನಾಗಾಗಲಿಕ್ಕೆ ಕ್ಯಾಲ್ಶಿಯಂ ಬೇಕು. ಸೊ ಈ ಹಲ್ಲಿನ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು. ಮೂಳೆಗಳಲ್ಲಿ ರಿಪೀಟೆಡ್ ಆಗಿ ಪೇನ್ ಬರ್ತಾ ಇದ್ರೆ ಅದು ಕೂಡ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಇರ್ಬೋದು. ಅದೇ ಥರ ಎಷ್ಟೋ ಜನರಲ್ಲಿ ಈ ಬೆರ್ಲಿನ್ ತುದಿಯಲ್ಲಿ ತುಂಬ ಟಿಂಗ್ಲಿಂಗ್ ಅಂದರೆ ಒಂಥರ ನಮ್ನಸ್ ಅಂದರೆ ಹೇಳ್ತೀವಲ್ಲ, ಮರಗಟ್ಟದಂಗೆ ಈ ಬೆರ್ಲಿಗಳ ತುದಿಯಲ್ಲಿ ನಮ್ನಸ್ ಅನುಭವ ಆಗ್ತಾ ಇದ್ರೆ ಅದು ಕೂಡ ನಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಆಗುವಂಥ ಸಾಧ್ಯತೆ ಇದೆ. ಇನ್ನು ಎಷ್ಟೋ ಜನರಲ್ಲಿ ನಾವು ಫಸ್ಟ್ ಹೇಳಿದಾಗೆ ರಾತ್ರಿ ಕಸ ಬರೋದು, ಸಡನ್ ಆಗಿ ಮಸಲ್ ಕ್ಯಾಚ್ ಆಗೋದು, ಸಿವಿಯರ್ ಪೇನ್ ಆಗೋದು, ಈ ಥರ ಸಮಸ್ಯೆಗಳು ಕೂಡ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಇರ್ಬೋದು. ಇನ್ನು ಕೆಲವರದು ಉಗುರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂಚೂರು ಗಟ್ಟಿ ಇರಲ್ಲ, ನಾವು ಹೀಗೆ ತೆಗಿಬಹುದು ಅವರು ಉಗುರನ್ನ, ನೇಲ್ ಕಟ್ರು ಬೇಡ, ಬ್ಲೇಡು ಬೇಡ, ಏನು ಬೇಡ, ಹಿಂಗೆ ಎಳೆದ್ರೆ ಸಾಕು ಉಗುರು ಕಟ್ಟಾಗಿ ಬರುತ್ತೆ. ಸೊ ಆ ಥರ ಸಮಸ್ಯೆಗಳು ಇದ್ದವರು ಕೂಡ ಅವ್ರದ್ದು ಕ್ಯಾಲ್ಶಿಯಂ ಲೆವೆಲ್ಸ್ ಏನಿದೆ ಅದು ಚೆನ್ನಾಗಿ ಚೆಕ್ ಮಾಡಲೇಬೇಕು. ಬಟ್ ಎಷ್ಟೋ ಜನರಲ್ಲಿ ಆಗುವಂಥ ಸಮಸ್ಯೆ ಏನಂದರೆ ನಾವು ಬ್ಲಡ್ಡಲ್ಲಿ ಕ್ಯಾಲ್ಶಿಯಂ ಲೆವೆಲ್ಸ್ ಚೆಕ್ ಮಾಡಿ ನೋಡುವಾಗ ಅದು ಚೆನ್ನಾಗೇ ಇರುತ್ತೆ. ಬಿಕಾಸ್ ಬ್ಲಡ್ಡಲ್ಲಿರುವ ಕ್ಯಾಲ್ಶಿಯಂ ಮತ್ತು ಬೋನಲ್ಲಿರುವ ಕ್ಯಾಲ್ಶಿಯಮನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಲವು ಹಾರ್ಮೋನ್ಸ್ ಇದೆ. ಅಂದರೆ ಕ್ಯಾಲ್ಸಿಟೋನಿನ್ ಅಥವಾ ಪ್ಯಾರಾಥರ್ಮೋನ್ ಈ ಥರ ಹಾರ್ಮೋನ್ಸ್ ಏನು ಮಾಡುತ್ತೆ, ನಮ್ಮ ಬ್ಲಡ್ಡಲ್ಲಿ ಕ್ಯಾಲ್ಶಿಯಂದು ಕೊರತೆ ಆದ ಕೂಡ ಮೂಳೆಯಲ್ಲಿರುವಂಥ ಕ್ಯಾಲ್ಶಿಯಮನ್ನು ಬ್ಲಡ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಸಡನ್ ಆಗಿ ಈ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಏನಿದೆ ಕಂಡಿಡಿಲಿಕ್ಕೆ ಆಗಬೇಕು ಅಂತಿಲ್ಲ. ಬಟ್ ಏನಾಗುತ್ತೆ ನಮಗೆ ಲಕ್ಷಣಗಳು ನೋಡಿದರೆ ಗೊತ್ತಾಗುತ್ತೆ. ಅವರದ್ದು ಬೋನುಗಳು ಮೂಳೆಗಳೇನಿದೆ ಅದು ತುಂಬ ವೀಕ್ ಆಗಿದ್ದರೆ, ಆಸ್ಟಿಯೋಪೊರೋಸಿಸ್ ಇದ್ದರೆ ಅಥವಾ ಅವರಿಗೆ ಸೌಕಳಿಗಳೆಲ್ಲ ಬೇಗ ಡೆವಲಪ್ ಆಗ್ತಾ ಇದ್ದರೆ ಅದು ಕೂಡ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು. ಮತ್ತು ಅವರದ್ದು ಹಲ್ಲು, ಅವರು ಚಾಕ್ಲೇಟ್ ತಿನ್ನಲ್ಲ, ಹಲ್ಲು ರೆಗ್ಯುಲರ್ಲಿ ಬ್ರಷ್ ಮಾಡ್ತಾರೆ, ಆದರೂ ಕೂಡ ಹಲ್ಲದು ಆರೋಗ್ಯ ಚೆನ್ನಾಗಿಲ್ಲ, ಹಲ್ಲು ಡಿಕೆ ಎಲ್ಲ ಇದ್ದರೆ ಅದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು. ಸೊ ಹಾಗಾಗಿ ಈ ಥರ ಲಕ್ಷಣಗಳು ನಾನೀಗ 7 ಮೇನ್ ಆಗಿರುವಂಥ ವೈಟಮಿನ್ಸು ಮಿನರಲ್ಸ್ದು ಡೆಫಿಷಿಯನ್ಸಿ ಬಂದರೆ ಬಾಡಿ ಏನೇನು ಲಕ್ಷಣಗಳು ತೋರಿಸುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡುತ್ತೇನೆ. ಸೊ ನೀವೇನು ಮಾಡಬೇಕು ಅಂದರೆ ಈ ಥರ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ಅದನ್ನು ಸುಮ್ಮನೆ ಇಗ್ನೋರ್ ಮಾಡದೆ, ಅದಕ್ಕೆ ಏನೋ ಇಂಪಾರ್ಟೆನ್ಸ್ ಕೊಡದೇ ಇರೋ ಬದಲು ನೀವು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ಸಾಕು. ಇದಕ್ಕೇನು ಭಾಳ ಖರ್ಚಿರುವಂಥ ಟೆಸ್ಟ್ಗಳೇನಲ್ಲ, ಸಿಂಪಲ್ ಆಗಿರುವಂಥ ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ನಮಗೇನಾದರೂ ಕೊರತೆ ಇದೆಯಾ ಅಂತ ಗೊತ್ತಾಗುತ್ತೆ. ಈವನ್ ನಮ್ಮ ಮಕ್ಕಳಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡೋದು ತುಂಬ ಕಡಿಮೆ. ಅವರ ಗ್ರೋತ್ ಚೆನ್ನಾಗಿರಲಿಕ್ಕೆ, ಅವರದ್ದು ಮಸಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗಲಿಕ್ಕೆ, ಅವರ ಬುದ್ಧಿಶಕ್ತಿ ಇಂಪ್ರೂವ್ ಆಗಲಿಕ್ಕೆ, ಅವರ ನರಗಳ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ, ಅವರದ್ದು ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೂ ಕೂಡ ಈ ಪೌಷ್ಟಿಕಾಂಶಗಳು ನಮಗೆ ಬೇಕೇ ಬೇಕು. ಸೊ ಏನಾದರೂ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಂಡು ಬಂದರೆ ಬ್ಲಡ್ ಟೆಸ್ಟ್ ಮಾಡಿ ನೋಡಿ, ಅದಕ್ಕೆ ಏನು ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಇರುವಂಥ ಡಾಕ್ಟರ್ಗೆ ಡಿಸ್ಕಸ್ ಮಾಡಿದರೆ ಅವರು ಕರೆಕ್ಟಾಗಿ ಸಜೆಸ್ಟ್ ಮಾಡ್ತಾರೆ. ಸೊ ಎಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.